ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಇವನಿದೆಯಾ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದ್ದು, ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತೊಂದರೆಗಳು ಉಂಟಾಗ್ತಾ ಇದೆ. ಲಾಗಿನ್ ಆಗಬೇಕಾದ್ರೆ ಯುವರ್ ಇಮೇಲ್ ಐಡಿ, ಮೊಬೈಲ್ ನಂಬರ್ ನಾಟ್ ರಿಜಿಸ್ಟರ್ಡ್ ವಿತ್ ಸರ್ವಿಸ್ ಪ್ಲಸ್ ಅಂತ ಬರ್ತಾ ಇದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಲಾಗಿನ್ ಆದ ನಂತರ ಇವನಿದೆ ಆಪ್ಷನ್ ತೋರಿಸ್ತಾ ಇಲ್ಲ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು 180 ಡೇಸ್ ಕಂಪ್ಲೀಟ್ ಆಗಿದೆ, ನಮಗೆ ಅಮೌಂಟ್ ಯಾವಾಗ ಬರುತ್ತೆ, ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ನ್ಯೂ ಅಪ್ಲಿಕೇಶನ್ ಹಾಕಿದೀವಿ, ನಮಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಲಾಗಿನ್ ಆಗಬೇಕಾದ್ರೆ ಎರರ್ ಬರ್ತಾ ಇದೆ, ಅದನ್ನು ನೋಡೋದಾದ್ರೆ ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗಬೇಕಾದ್ರೆ ಯುವರ್ ಇಮೇಲ್ ಐಡಿ ಆರ್ ಮೊಬೈಲ್ ನಂಬರ್ ನಾಟ್ ರಿಜಿಸ್ಟರ್ಡ್ ವಿತ್ ಸರ್ವಿಸ್ ಪ್ಲಸ್ ಅಂತ ಶೋ ಆಗ್ತಾ ಇದೆ. ಈ ರೀತಿಯಾಗಿ ಯಾಕೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಇದು ಸರ್ವರ್ ಪ್ರಾಬ್ಲಮ್ ಇಂದ ಬರ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾಗಿ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ವೆಬ್ಸೈಟ್ ನ ಸರ್ವರ್ ಪ್ರಾಬ್ಲಮ್ ಇದೆ. ಸೊ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ರೀತಿಯಾಗಿ ಶೋ ಆಗ್ತಿದೆ ಅಷ್ಟೇ. ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಲು ಫೆಬ್ರವರಿ 25ನೇ ತಾರೀಕಿನವರೆಗೆ ಅವಕಾಶ ಇರೋದ್ರಿಂದ ಕೆಲವೊಂದು ದಿನ ವೇಟ್ ಮಾಡಿ. ಅಷ್ಟರಲ್ಲಿ ವೆಬ್ಸೈಟ್ ಅಪ್ಡೇಟ್ ಆಗುತ್ತೆ. ಈ ಎಲ್ಲ ಸರ್ವರ್ ಇಶ್ಯೂನು ಸಹ ಸಾಲ್ವ್ ಮಾಡ್ತಾರೆ. ಆಗ ನೀವು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬಹುದು. ಈಗ ಲಾಗಿನ್ ಆಗಲು ಇನ್ನೊಂದು ಮೆಥಡ್ ಸಹ ಇದೆ, ಅದನ್ನು ನೋಡೋದಾದ್ರೆ ಈ ಲಾಗಿನ್ ಪೇಜ್ ನಲ್ಲಿ ಲಾಗಿನ್ ಆಗಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಇಲ್ಲಿ ಡೀಟೇಲ್ಸ್ ಅನ್ನ ರಾಂಗ್ ಆಗಿ ಎಂಟರ್ ಮಾಡಿ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಸೇವೆಸ್ ಇಂದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಐಡಿ ಅಂತ ಇದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪಾಸ್ವರ್ಡ್ ಆರ್ OTP ಅಂತ ಇದೆ. ಇದರಲ್ಲಿ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ನೀವು OTP ಆಪ್ಷನ್ ಅನ್ನು ಚೂಸ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಕಾಣುವ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ಗೆ OTP ಬರುತ್ತೆ. ಇಲ್ಲಿ ಕೆಲವೊಮ್ಮೆ OTP ಬರುವುದಿಲ್ಲ. ಆಗ ನೀವು ಈ ರೀಸೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ನಿಮಗೆ OTP ಬರುತ್ತೆ. OTP ಅನ್ನು ಪಡೆಯಲು 3 ಚಾನ್ಸಸ್ ಇರುತ್ತೆ. 3 ಚಾನ್ಸಸ್ ನಲ್ಲಿ ನಿಮಗೆ OTP ಬರುತ್ತೆ. ನೀವು ಇಲ್ಲಿ ನೋಡಬಹುದು 2 ಟೈಮ್ಸ್ OTP ಅನ್ನ ರೀಸೆಂಡ್ ಮಾಡಿದ್ರು ಸಹ ನನಗೆ OTP ಬಂದಿಲ್ಲ. 3ನೇ ಸರಿ OTP ಬಂದಿದೆ. ಆ ಬಂದಿರುವಂತ OTP ನ ಈ OTP ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚಾನ ಆಸ್ ಇಟ್ ಈಸ್ ಆಗಿ ಈ ಕ್ಯಾಪ್ಚಾ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ ರಾಂಗ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ ಇಲ್ಲಿನೂ ಸಹ ನಿಮಗೆ ಎರರ್ ಬರುವ ಅವಕಾಶ ಇರುತ್ತೆ. ಹಾಗಾಗಿ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರ್ತಾ ಇಲ್ಲ. ಈ ರೀತಿಯಾಗಿ ಲಾಗಿನ್ ಆಗಲು ಟ್ರೈ ಮಾಡಿ. ಇನ್ ಕೇಸ್ ಇಲ್ಲಿನೂ ಸಹ ನಿಮ್ಗೆ ಏನಾದರೂ ಎರರ್ಸ್ ಬಂದ್ರೆ ನೀವು ಕೆಲವೊಂದು ದಿನ ವೇಟ್ ಮಾಡಬೇಕಾಗಿರುತ್ತೆ. ವೇಟ್ ಮಾಡಿ ವೆಬ್ಸೈಟ್ ಅಪ್ಡೇಟ್ ಆದ ನಂತರ ನೀವು ಮತ್ತೊಮ್ಮೆ ಲಾಗಿನ್ ಆಗಲು ಟ್ರೈ ಮಾಡಿ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಯುನಿದಿ ಆಪ್ಷನ್ಸ್ ತೋರಿಸ್ತಾ ಇಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ನೋಡೋದಾದ್ರೆ ಇಲ್ಲಿ ಯುನಿದಿ ಆಪ್ಷನ್ಸ್ ಶೋ ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಬೇರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಇದ್ರೆ ಇನ್ನೊಂದು ಸೇವಾ ಸಿಂಧು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಹೊಸ ಅಕೌಂಟ್ ಇಂದ ಲಾಗಿನ್ ಮಾಡ್ಕೊಳ್ಳಿ. ಆಗ ನಿಮಗೆ ಯುನಿದಿ ಡಿಪಾರ್ಟ್ಮೆಂಟ್ ನ ಆಪ್ಷನ್ ಶೋ ಆಗುತ್ತೆ. ಈ ರೀತಿಯಾಗಿ ಆಲ್ಟರ್ನೇಟಿವ್ ನಂಬರ್ಸ್ ಇಂದ ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬಹುದು. ನಂತರ 180 ಡೇಸ್ ಕಂಪ್ಲೀಟ್ ಆಗಿದೆ, ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಅಭ್ಯರ್ಥಿಗಳು 180 ಡೇಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಅಮೌಂಟ್ ಬರುವುದಿಲ್ಲ. ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಬೇಕಾಗಿರುತ್ತೆ. ಒನ್ಸ್ ನಿಮ್ಮ ಅಪ್ಲಿಕೇಶನ್ DDPI ಮತ್ತು DDPU ಆಫೀಸರ್ನಿಂದ ಅಪ್ರೂವ್ ಆದರೆ ಆಗ ಮಾತ್ರ ನಿಮಗೆ ಹಣ ಬರುತ್ತೆ. ಅಲ್ಲಿಯವರೆಗೂ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲ ಅಂದರೆ ನಿಮ್ಮ ಹತ್ತಿರದ DDPI ಅಥವಾ DDPU ಆಫೀಸ್ಗೆ ನೀವು ವಿಸಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಿಸಬೇಕಾಗಿರುತ್ತೆ. ನಂತರ ನಿಮಗೆ ಅಮೌಂಟ್ ಬರುತ್ತೆ. ಅಲ್ಲಿವರೆಗೂ ಬರುವುದಿಲ್ಲ. ಸೊ 180 ಡೇಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಅಮೌಂಟ್ ಬರುವುದಿಲ್ಲ. ಐ ಹೋಪ್ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ನಂತರ ಇನ್ನೂ ವಿದ್ಯಾರ್ಥಿಗಳಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಈ ಆಧಾರ್ ಡೀಟೇಲ್ಸ್ ಯಾಕೆ ಫೆಚ್ ಆಗ್ತಾ ಇಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಆಧಾರ್ ಡೀಟೇಲ್ಸ್ ಫೆಚ್ ಆಗದೇ ಇರಲು ಮೇನ್ ರೀಸನ್ ಬಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿರ್ತೀರಾ, ಇನ್ನು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿರುವುದಿಲ್ಲ. ಇನ್ನು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗದೇ ಇದ್ರೂ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಲು ಹೋದ್ರೆ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ. ಸೊ ಹಾಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆನಾ ಇಲ್ವಾ ಅಂತೇಳಿ ಒಮ್ಮೆ ಸ್ಟೇಟಸ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಸ್ಟೇಟಸ್ ಅಪ್ಡೇಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಈಗ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಂತ ನೋಡೋದಾದ್ರೆ ಸೊ ಪ್ರೀವಿಯಸ್ ಆಗಿ ಹೇಳಿರುವ ಹಾಗೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗುವವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಅಮೌಂಟ್ ಬಂದ ನಂತರ ನೀವು ಸೆಲ್ಫ್ ಡಿಕ್ಲರೇಷನ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ.
ಅಲ್ಲಿವರೆಗೂ ನೀವು ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುವಂತ ಅವಶ್ಯಕತೆ ಇರುವುದಿಲ್ಲ. ಹಣ ಬಂದ ನಂತರವೇ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.